ನಮಸ್ತೆ. ನಾನಿಂದು ನನ್ನ ಒಂದು ಸ್ವರಚಿತ ಕಥೆಯನ್ನು ವಾಚನ ಮಾಡಲಿದ್ದೇನೆ. ಶೀರ್ಷಿಕೆ ಅಶ್ವಿನ್ ಅಶ್ವಿಜ. ಅಶ್ವಿನ್ ಅಶ್ವಿನ್ ಎಂದು ಜೋರಾಗಿ ಅಶ್ವಿಜ ಕೂಗಿದಾಗ, ಅಶ್ವಿನ್ ಅಂದರೆ ಚಿರುಗೆ ಯಾರನ್ನ ಕೂಗ್ತಾ ಇದ್ದಾಳೆ ಅಂತ ಅರ್ಥನೇ ಆಗಲಿಲ್ಲ. ಹಿಂದಿರುಗಿ ನೋಡಿದರೆ ಬಾಗಿಲೆಡೆ ನೋಡ್ತಾ ಇದ್ದ. ಅರೆ, ನೀನೇ ಅಲ್ವೇ ಅಶ್ವಿನ್ ಎಂದರೆ, ಯಾಕೆ ಬಾಗಿಲ ಕಡೆ ನೋಡ್ತಿದೀಯಾ ಎಂದು ಜೋರು ಮಾಡಿದ್ಲು. ಇನ್ಮೇಲೆ ನಾನು ಅಶ್ವಿಜ, ನೀನು ಅಶ್ವಿನ್ ಆಯಿತಾ? ಇವತ್ತೇ ಹೋಗಿ ಮೊದಲು ರಿಜಿಸ್ಟರ್ ಮಾಡಿಸೋಣ ಬಾ ಎಂದ ಮಧು. ಅಲ್ಲಲ್ಲ ಅಶ್ವಿಜೆಡೆ ಧೀನ ನೋಟ ಬೀರಿದ ಚಿರಾಗ್. ಚಿರಾಗ್ ಮತ್ತು ಮಧು ಇಬ್ಬರು ಪ್ರೇಮಿಗಳು. ಒಂದು ಮಾಲ್ನಲ್ಲಿ ಒಮ್ಮೆ ಸಿಕ್ಕಾಗ ಅದನ್ನು ಕಾಕತಾಳೀಯ ಅಂತ ಅಂದ್ಕೊಂಡಿದ್ರು. ಆದರೆ ಪದೇ ಪದೇ ಹೋದಲ್ಲಿ ಬಂದಲ್ಲಿ ಮತ್ತೆ ಮತ್ತೆ ಭೇಟಿಯಾಗತೊಡಗಿದಾಗ, ಇಲ್ಲ, ನಮ್ಮಿಬ್ಬರ ನಡುವೆ ಏನೋ ಸಂಬಂಧ ಬೆಳೆಸೋಕೆ ಆ ದೇವನೇ ಈ ರೀತಿ ಪದೇ ಪದೇ ಭೇಟಿಯಾಗಿಸ್ತಾ ಇದ್ದಾನೆ ಅಂತ ಹೇಳಿ ಪರಸ್ಪರ ಒಪ್ಪಿ ಆಕರ್ಷಿತರಾಗಿ ಪ್ರೀತಿ ಮಾಡಲು ಶುರು ಮಾಡಿದರು. ಹೋದ ವ್ಯಾಲೆಂಟೈನ್ಸ್ ಡೇನಲ್ಲಿ ತಂದೆ ತಾಯಿಯ ಒಪ್ಪಿಗೆ ಪಡೆದು ಮದುವೆ ಕೂಡ ಆಗಿದ್ದರು. ಮದುವೆ ಆದ ನಂತರ ತಮ್ಮದೇ ಆದ ಸುಂದರವಾದ ಲೋಕವನ್ನು ಕಟ್ಟಿಕೊಂಡು ಪ್ರಣಯ ಪಕ್ಷಿಗಳಾಗಿ ಚೆನ್ನಾಗಿದ್ದರು. ಒಂದು 6 ತಿಂಗಳ ನಂತರ ಎಂದಿನಂತೆ ತಮ್ಮ ತಮ್ಮ ಕಾಯಕಗಳಿಗೆ ಮರಳಬೇಕಾದ ಸಮಯ ಬಂದಾಗ ಚಿರಾಗ್ ಇನ್ನಿಲ್ಲದಂತೆ ತನ್ನ ಕೆಲಸದಲ್ಲಿ ವ್ಯಸ್ತನಾಗ್ಬಿಟ್ಟ. ಆದರೆ ಮದುವೆ ಮುಂಚೆ ಕೂಡ ಕೆಲಸ ಮಾಡೋದು ಮೊದಲಿಂದಲೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮಧುಗೆ. ಆದ್ದರಿಂದ ಈಗ ಪತಿಯ ದುಡಿಮೆ ಮೇಲೆ ಮನೆಯಲ್ಲಿಯೇ ಆರಾಮಾಗಿ ಉಳ್ಕೊಂಡ್ಳು. ಒಂಟಿ ಇರೋದ್ರಿಂದ ಇಡೀ ದಿನ ಫೋನ್ ಮಾಡೋದು, ಅವನು ಕಾಟ ಕೊಡೋದು. ಅವನು, ಮಧು, ನನಗೆ ತುಂಬ ಬ್ಯುಸಿ ಕಣೆ ಅಂದರೆ, ನಿಮ್ಮ ಕೆಲಸ ಎಷ್ಟೇ ಇದ್ದರೂ ನಾನು ಯಾವಾಗ ಮಾಡಿದರೂ ನೀನು ಫೋನ್ ತೆಗೀಲೇಬೇಕು ಎಂಬ ಒಂದು ಖಡಾಖಂಡಿತವಾದ ಆದೇಶವನ್ನು ಮಧು ಹೊರಡಿಸಿದ್ಲು. ಈಗ ತಮ್ಮಿಬ್ಬರ ಹೆಸರನ್ನು ಒಂದೇ ರೀತಿ ರೈಮಿಂಗ್ ರೀತಿಯಲ್ಲಿ ಇಟ್ಕೊಳ್ಳೋಣ ಎಂದು. ನಮ್ಮ ಹೆಸರು ಬೇರೆ ಬೇರೆ ಯಾಕಿರಬೇಕು, ಅದು ಒಂದೇ ಆಗಿರಲಿ. ನಾನು ಅಶ್ವಿಜ, ನೀನು ಅಶ್ವಿನ್ ಆಗಿರೋಣ, ಬನ್ನಿ ರಿಜಿಸ್ಟ್ರ್ ಮಾಡಿಸೋಣ ಎಂದಾಗ ಆಕಾಶವೇ ತಲೆ ಮೇಲೆ ಬಿದ್ದಂಥ ಅನುಭವವಾಗಿತ್ತು. ಹೇಗೋ ಒಪ್ಸೋಣ ಅಂದರೆ ಅವಳು ಯಾವುದಕ್ಕೂ ಒಪ್ಪೋದಕ್ಕೆ ತಯಾರಿರಲಿಲ್ಲ. ಜೊತೆಗೆ ಅವನನ್ನು ಅಶ್ವಿನ್ ಅಶ್ವಿನ್ ಅಂತಾನೇ ಕೂಗೋದಕ್ಕೆ ಶುರು ಮಾಡಿಕೊಂಡ್ಳು. ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಾಗ ಅಲ್ಲಿ ಸಾಕಷ್ಟು ಸಲಹೆಗಳು ಸಿಕ್ಕಾಗ ಅವಳಿಗೆ ಒಂದು ರೀತಿಯಲ್ಲಿ ದುಃಖ ಆಗಿತ್ತು. ಆದರೂ ಇರಲಿ ಬಿಡಿ ಅಂತ ಹಠ ಬಿಟ್ಟು ತಾನೇ ಅಶ್ವಿನ್ ಅಶ್ವಿಜ ಅಂತ ಒಂದು ಪುಟ್ಟದಾದ ಸುಂದರವಾದ ಬೋರ್ಡ್ನಲ್ಲಿ ಹೃದಯವನ್ನು ಕೆಂಪು ಬಣ್ಣದಲ್ಲಿ ಹಾಕಿಸ್ಬಿಟ್ಟು ಜೊತೆಗೆ ಒಂದು ಬಾಣದ ಗುರ್ತನ್ನು ಕೂಡ ಹಾಕ್ಸಿದ್ಲು. ಅಕ್ಕಪಕ್ಕದವ್ರಿಗೆ ತುಂಬಾ ವಿಚಿತ್ರ ಅನ್ನಿಸ್ತಿತ್ತು. ಕೆಲವ್ರು ಬಂದು ನಿಮ್ಮ ಹೆಸರು ಮಧು ಅಲ್ವೇ, ನಿನ್ನ ಹೆಸರು ಚಿರಾಗ್ ಅಲ್ವೇನಪ್ಪ ಅಂತ ಕೇಳಿದಾಗ ಅವನಿಗಂತೂ ಭೂಮಿಗೆ ಇಳ್ದೋದಂತಹ ಅನುಭವ ಆಗ್ತಾ ಇತ್ತು. ಆದರೆ ಅವಳನ್ನು ಒಪ್ಸೋಕೆ ಸಾಧ್ಯನೇ ಇರಲಿಲ್ಲ. ಒಂದು ರೀತಿ ಮಗುವಿನ ಮನಸ್ಸು ಅಶ್ವಿಜ ಅಥವಾ ಮಧುದಾಗಿತ್ತು. ಒಮ್ಮೆ ಆಫೀಸ್ನಿಂದ ತಡವಾಗಿ ಬಂದಾಗ ಮಧು ತುಂಬ ಕೋಪಿಸ್ಕೊಂಡಿದ್ಲು. ಟೈಮ್ ಎಷ್ಟು? 7 ಕಣೆ, ಇವತ್ತು ತುಂಬ ಕೆಲಸ ಇತ್ತು ಚಿನ್ನಮ್ಮ, ಬರೋದು ತಡವಾಯಿತು, ಸ್ವಲ್ಪ ಅರ್ಥ ಮಾಡ್ಕೊತೀಯಾ ಅಂತ ಕೇಳಿದರೆ ಯಾವುದಕ್ಕೂ ತಯಾರಿರಲಿಲ್ಲ. ಹೌದು, ನಾನು ನಿಮ್ಮನೆ ಆಳ್ತಾನೆ, ಅಡುಗೆ ಮಾಡ್ತೀನಿ, ಕಸ ಮುಸ್ರೆ ಮಾಡ್ತೀನಿ, ಬೆಳಗಿನ ಸಂಜೆವರೆಗೂ ಆಳಂಗೆ ದುಡಿತೀನಿ, ಸಾಕಾಗಿರುತ್ತೆ ನನಗೂ. ಸಂಜೆನಾದರೂ ರೆಡಿಯಾಗಿ ನಿಮ್ಮ ಜೊತೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ನೀವು ನೋಡಿದರೆ ಬರೋದಿಷ್ಟೊತ್ತಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತಾನೇ ತೋರಿಸಲ್ಲ ಎಂದು ಮುಖ ಊದಿಸಿದಳು. ನೋಡಿಲಿ ಮುದ್ದು ಮಾಡ್ತಾ ಸೋಫಾ ಮೇಲೆ ಕೂಡಿಸ್ಕೊಂಡು ಪ್ರೀತಿಯಿಂದ ತಂದಿದ್ದ ಮಲ್ಲಿಗೆ ಹೂವು, ಮೈಸೂರು ಪಾಕು ಮತ್ತು ಅವಳು ತುಂಬ ಇಷ್ಟಪಡ್ತಕ್ಕಂಥ ಮಸಾಲೆ ಪುರಿ, ಬೇಲ್ಪುರಿ ಎಲ್ಲವನ್ನು ಟೇಬಲ್ ಮೇಲೆ ಸುಂದರವಾಗಿ ಜೋಡಿಸಿದಾಗ ಅಶ್ವಿಜ ಕಣ್ಣೀರು ತುಂಬಿಕೊಂಡು, ಅಯ್ಯೋ, ಇಷ್ಟೆಲ್ಲ ನನಗೋಸ್ಕರ ಮಾಡಿದ್ದೀರಾ, ಸಾರಿ ಕಣೋ, ಐ ಲವ್ ಯು ಅಂತ ಅವನನ್ನಪ್ಪಿ ಮುತ್ತು ಕೊಟ್ಟಳು. ಪ್ರತಿಯೊಂದು ಓಪನ್ ಮಾಡಿ ತಾನೇ ಪ್ರೀತಿಯಿಂದ ತಂದಿದ್ದ ಮಸಾಲೆ ಪುರಿನ ತಿನ್ನಿಸಿದಾಗ ಅಲ್ಲೊಂದು ಅನುರಾಗವೇರ್ಪಟ್ಟಿತ್ತು. ಚಿರಾಗ್ಗೆ ಮಧುವಿನ ಮೇಲೆ ಅಪರಿಮಿತವಾದ ಪ್ರೇಮ, ಒಲವು ಇತ್ತು. ಆದರೆ ಚಿರಾಗ್ಗೆ ಕೆಲವೊಮ್ಮೆ ಮಧು ತುಂಬಾ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾಳೆ ಅಂತ ಅನಿಸೋಕ್ಕೆ ಶುರುವಾಗಿತ್ತು. ಹಾಗಂತ ಅವಳನ್ನ ಎಳೆಸು ಎಂದು ಮುಖಾಮುಖಿ ಹೇಳಲಿಕ್ಕೆ ತಯಾರಿರಲಿಲ್ಲ. ಅದು ಇನ್ನೊಂದು ರೀತಿಯ ಅಸಹನೆಗೆ ದಾರಿ ಮಾಡಿಕೊಡ್ಬಹುದೆಂದು.
ತಾನೇ ಸೋಲೋದಕ್ಕೆ ಶುರು ಮಾಡಿದ್ದ. ಪ್ರೀತಿಲಿ ಯಾರೋ ಒಬ್ಬರು ಸೋತರು ಸರಿ, ದಾಂಪತ್ಯ ಅನ್ನೋದು ನಿರಂತರ ಸಿಹಿಯಾದ ಪಯಣ ಆಗುತ್ತೆ, ಅದು ಸುಂದರವಾಗಿ ಅನ್ನೋ ಒಂದು ಅರಿವು ಚಿರಾಗ್ಗೆ ಚೆನ್ನಾಗಿಯೇ ಇತ್ತು. ಆದ್ದರಿಂದ ಅವಳು ಅಶ್ವಿಜಾ ಅಂತ ಕೂಗಂದಾಗ ಮಧುವನ್ನು ಆದಷ್ಟು ಮರೆತು ಅಶ್ವಿಜಾ ಅಂತಲೇ ಕೂಗ್ತಾ ಆದಷ್ಟು ಮನೆಗೆ ಬೇಗ ಬಂದು ಅವಳನ್ನು ಸಂತೋಷವಾಗಿಡೋದಕ್ಕೆ ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದ. ವರ್ಷಗಳ ನಂತರ ಅವರಿಗೆ ಮುದ್ದಾದ ಒಂದು ಕೂಸು ಹುಟ್ಟಿತ್ತು. ಈಗ ಮೊದಲಿನ ಹಾಗೆ ಎಳಸಾಗಿ ಬಿಹೇವ್ ಮಾಡ್ತಿರ್ಲಿಲ್ಲ ಅಶ್ವಿಜಾ, ಏಕೆಂದರೆ ಅವಳಲ್ಲೀಗ ಪ್ರೌಢಿಮೆ ಬಂದಿತ್ತು. ಆಕೆ ಒಬ್ಬ ತಾಯಿಯಾಗಿದ್ಲು. ಮಾತೃತ್ವದ ಛಾಯೆ ಮೊಗದಲ್ಲಿ ಮಿನುಗ್ತಾ ಇತ್ತು. ತನಗಿಂತ ಮಗುವಿಗೆ ಹೆಚ್ಚಿನ ಸಮಯನ ಕೊಡ್ತಾ ಇದ್ಲು. ಒಂದು ವೇಳೆ ಚಿರು ತಡವಾಗಿ ಆಫೀಸ್ನಿಂದ ಬಂದರೂ ಸಹ ಮೊದಲಿನಂತೆ ಜಗಳ ಮಾಡ್ತಿರ್ಲಿಲ್ಲ, ಏಕೆಂದರೆ ಅವಳ ಜವಾಬ್ದಾರಿ ಈಗ ಹೆಚ್ಚಿತ್ತು ಮಗುವಿನೆಡೆ. ಮೊದಲಿನ ಮಧು ಅವಳಾಗಿರಲಿಲ್ಲ. ಇದು ಚಿರಾಗ್ ಬಾಳಲ್ಲಿ ಸಂತಸವನ್ನು ತಂದಿತ್ತು. ಅಶ್ವಿನ್, ಅಶ್ವಿಜಾ ಮತ್ತು ಪುಟ್ಟ ಮಗು, ಅವರ ಸಂಸಾರ ನೋಡುವವರ ಕಣ್ಣನ್ನು ಕುಗ್ತಾ ಇತ್ತು. ಒಂದು ಸುಂದರ ಸಂಸಾರವಾಗಿ ಅನಂತದೆಡೆಗೆ ಮತ್ತು ಜೀವನ್ಮುಖಿಯಾಗಿ ಪಯಣ ಸಾಗಿತ್ತು. ಸ್ನೇಹಿತರೆ, ಇದು ನನ್ನ ಕತೆ ಅಶ್ವಿನ್, ಅಶ್ವಿಜಾ. ಈ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು? ನಿಜವಾಗೂ ಒಂದು ಸುಂದರವಾದ ಕತೆ ಮತ್ತು ಸುಂದರವಾದ ಜೋಡಿ, ಅನುರೂಪವಾದ ಜೋಡಿ ಅಂತ ಅನ್ನಿಸ್ಲಿಲ್ವ? ಇಲ್ಲಿ ಅವರ ಹೆಸರುಗಳು ಮಧು ಮತ್ತು ಚಿರಾಗ್, ಕಥಾನಾಯಕ ಮತ್ತು ನಾಯಕಿ. ಆದರೆ ಆ ನಾಯಕಿ ಮಧುಗೆ ತನ್ನ ಹೆಸರು ಮತ್ತು ತನ್ನ ಪತಿ ಹೆಸರು ರೈಮಿಂಗ್ ಆಗಿಡಬೇಕು, ಒಳ್ಳೆ ಟ್ವಿನ್ಸ್ ಮಕ್ಳಿಗಿಟ್ಟೋ ಹಾಗೆ ಅನ್ನೋದು ಯಾಕೋ ಬಂದುಬಿಡುತ್ತೆ. ಒಂದು ರೀತಿ ಬಾಲಿಶ ವಿಚಾರ ಅಂತ ಅಂದ್ಕೊಂಡ್ರು ಸರಿಯೇ. ಅದರ ಪ್ರಕಾರ ಆಕೆ ಅಶ್ವಿನ್, ಅಶ್ವಿಜಾ ಅಂತ ತಮ್ಮ ಹೆಸರನ್ನು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊತಾಳೆ. ನಂತರ ಏನಾಯಿತು, ಮತ್ತು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಒಂದು ಸುಂದರವಾದ ನೇಮ್ ಪ್ಲೇಟ್ ಮಾಡಿಸಿ ಮನೆ ಮುಂದೆ ಹಾಕ್ಕೊತಾಳೆ. ಅಕ್ಕಪಕ್ಕದವ್ರಿಗೆಲ್ಲ ಇದು ವಿಚಿತ್ರ ಅನಿಸುತ್ತೆ, ಆದರೆ ಆಕೆಯಲ್ಲಿ ಒಂದು ಮುಗ್ಧವಾದ ಮಗುವಿನ ಮನಸ್ಸಿರುತ್ತೆ ಅಷ್ಟೇ. ಮುಂದೆ ಆಕೆ ಮಗು ಹುಟ್ಟಿದಾಗ ಹೇಗೆಲ್ಲ ಬದಲಾದ್ಲು, ಇದ್ರ ಬಗ್ಗೆ ಎಲ್ಲ ಆಲಿಸಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನಾನು ಅನಿತಾ. ನಮಸ್ತೆ.